ಸ್ಥಾನದಲ್ಲಿ ಪ್ರಾರ್ಥಿಸುವ 2021 ಮೇ ತಿಂಗಳಿನ ಕೊನೆಯ ಭಾನುವಾರ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ಹೃದಯದ ಅಂತರಾಳದಿಂದ ಕೃತಜ್ಞತೆಯಿಂದ ದೇವರ ಸನ್ನಿಧಾನದಲ್ಲಿ ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಸರ್ವಶಕ್ತನಾದ ದೇವರಿಗೆ ಸಲ್ಲಬೇಕಾದಂಥ ಆರಾಧನೆಯನ್ನು ಸ್ತುತಿಯನ್ನು ಸಲ್ಲಿಸುವುದಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳಬೇಕು. This is the day that the Lord has made, that the Lord has made. We will rejoice and be glad in it, and be glad in it. For this is the day ನಾವು ದೇವ ಉಲ್ಲಾಸಿಸಿ ಹರ್ಷಿಸಿ ಓ ದೇವ ಮಕ್ಕಳೇ, ಓ ದೇವ ಮಕ್ಕಳೇ, ಈ ದಿನವು ದೇವನೇ ಮಕವು ಉಲ್ಲಾಸಿಸಿ ಓ ದೇವ ಮಕ್ಕಳೇ, ಈ ದಿನವು ದೇವನೇ ಮಕವು. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೇ, ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂಥ ಎಲ್ಲ ಮೇಲುಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ನಾವು ಸೇರಿ ಬಂದು ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿದ್ದೀ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಮತ್ತೊಂದು ಆವರ್ತಿ ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಇಂದಿನ ಆರಾಧನೆಯನ್ನು ಕರ್ತನೆ ನಿಮ್ಮ ಕರಗಳಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು ಕರ್ತನೆ, ನಾವು ಓದುವಂಥ ಕೀರ್ತನೆ, ನಾವು ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯ ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ಪಟ್ಟಣದ ವಿವಿಧ ಭಾಗಗಳಲ್ಲಿ, ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ, ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ಪರಲೋಕವು ಸಂತೋಷಿಸುವಂಥ ಆರಾಧನೆಯಾಗಿ ಮಾರ್ಪಡಿಸುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಆರಾಧನೆಯ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಪ್ರತಿಯೊಬ್ಬರು ಆಗಿರುವಂತೆ ನಿನ್ನ ಕೃಪೆ ಮಾಡಪ್ಪ ಸ್ವಾಮಿ. ಕರ್ತನೆ, ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಈ ಆರಾಧನೆಯನ್ನು ನಾವು ಆರಂಭಿಸುವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಕರ್ತನೆ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಈ ದಿನದಲ್ಲಿ ದೇವರ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ನಾವು ಲೋಕದ ಕಡೆಗೆ ತಿರುಗಿ ನೋಡುವಾಗ ಕಳೆದ ಭಾನುವಾರ ಕಂಡಂಥ ಅನೇಕರು ಈ ಒಂದು ದಿನವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ
ಸರ್ವಶಕ್ತನಾದ ದೇವರು ಅಲ್ಪರಾದ ನಮ್ಮನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಪರಿಪಾಲಿಸಿದಂಥ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಇಂದಿನ ಆರಾಧನೆಯಲ್ಲಿ ಪ್ರಾರಂಭದಲ್ಲಿ ಒಂದು ಹಾಡನ್ನು, ಕನ್ನಡ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು, ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು. ಮಹಿಮೆಯೊಳ್ ನೀನು ಇರುತ್ತೀ, ನಿನ್ನ ರಾಜ್ಯವ ನೀನಾಳುತ್ತೀ. ಮಹಿಮೆಯೊಳ್ ನೀನು ಇರುತ್ತೀ, ನಿನ್ನ ರಾಜ್ಯವ ನೀನಾಳುತ್ತೀ. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ದೇವ, ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ, ನಿನ್ನ ನಾಮ ದೊಡ್ಡದು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ
ಹಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಹಲ್ಲೆಲೂಯಾ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಈ ಶ್ರೇಷ್ಠವಾಗಿರುವಂತಹ ನಾಮವನ್ನು ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಆಡಿ ಅರಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಇನ್ನೊಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನು ಆರಾಧಿಸುವ. ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ, ಆ ಜೀವದಿ ನಾ ಬಾಳುವೆ, ನೀ ನಡೆಸನ್ನ ದೋಣಿಯ ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ, ಆ ಜೀವಾದಿನ ಬಾಡುವೆ, ನೀ ನಡೆಸನ್ನ ದೋಣಿಯ. ಓ ಪ್ರಿಯ ನಾವಿಕ, ನನ್ನ ದೋಣಿಯು ನೀರಲ್ಲಿ ಮುಳುಗಾಲು, ನೀರೇ ನಾನೆಂದು ಎದರೇನು. ನನ್ನ ದೋಣಿಯು ನೀರಲ್ಲಿ ಮುಳುಗಾಲು, ನೀರೇ ನಾನೆಂದು ಎದರೇನು. ಏಂತಾನೆ ನಾ ತ್ಯಾಗದಿ ನಾ ಬಾಳುವೆ, ಬಾಳುವೆ, ಬಾಳುವೆ. ಓ ಪ್ರಿಯ ನನ್ನ ಜೀವವು ನಿನಗಾಗಿಯೇ, ಆ ಜೀವಾದಿನ ಬಾಳುವೆ, ನೀ ನಡೆಸನ್ನ ದೋಣಿಯ. ಓ ಪ್ರಿಯ ನಾವಿಕ, ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಕ್ರಯವ ಕೊಟ್ಟ ತಾನೇನಲ್ಲವೇ. ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಪ್ರಾಯವ ಕೊಟ್ಟ ತಾನೇನಲ್ಲವೇ. ಇಂಥ ನಿನ್ನ ಪ್ರೇಮದಿ ನಾ ಹಾಡುವೆ, ಆಡುವೆ, ಆಡುವೆ. ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ, ಆ ಜೀವಾದಿನ ಬಾಳುವೆ, ನೀ ನಡೆಸನ್ನ ದೋಣಿಯ. ಓ ಪ್ರಿಯ ನಾವಿಕ, ನಿನ್ನ ತಾಳ್ಮೆ ಪ್ರೀತಿ ಭಕ್ತಿಗೆ ನೀಡಲು ನನ್ನಲ್ಲಿ ಬರುಡಾಗಿದೆ. ನಿನ್ನ ತಾಳ್ಮೆ ಪ್ರೀತಿ ನೀಡಲು ನನ್ನಲ್ಲಿ ಬರುಡಾಗಿದೆ. ನನ್ನ ಜೀವವು ನಿನಗಾಗಿಯೇ, ನಾ ನೀಡುವೆ, ನೀಡುವೆ, ನೀಡುವೆ. ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ, ಆ ಜೀವಾದಿನ ಬಾಡುವೆ, ನೀ ನಡೆಸನ್ನ ದೋಣಿಯ. ಓ ಪ್ರಿಯ ನಾವಿಕ, ನನ್ನ ದೋಣಿಯು ನೀರಲ್ಲಿ ಮುಳುಗಲು,
ನೀನಿರೆ ನಾನೆಂದು ಹೆದರೇನು. ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಕ್ರಯವ ಕೊಟ್ಟಾತ ನೀನಲ್ಲವೇ. ನಿನ್ನ ತಾಳ್ಮೆ ಪ್ರೀತಿ ಭಕ್ತಿಗೆ ನೀಡಲು ನನ್ನಲ್ಲಿ ಬರಿದಾಗಿದೆ. ಈ ಬೆಳಗಿನ ಜಾವದಲ್ಲಿ ಹಾಡುಗಾರರೊಟ್ಟಿಗೆ ಸೇರಿ, ಓ ಪ್ರಿಯ ನಾವಿಕ, ನನ್ನ ಜೀವವು ನಿನಗಾಗಿಯೇ, ಆ ಜೀವದಿ ನಾ ಬಾಳುವೆ, ನೀ ನಡೆಸನ್ನ ದೋಡಿಯ. ನಮ್ಮ ಜೀವಿತದ ಪ್ರತಿಯೊಂದು ಸಂದರ್ಭಗಳಲ್ಲಿ ಕರ್ತನೆ ಎಂಬುದಾಗಿ ನಾವು ಕರೆಯುವಾಗ, ಕರ್ತನೆ ಹೆಸರಿನ ಅರ್ಥ ಕರ್ತೃತ್ವವನ್ನು ನಡೆಸುವಂಥವನು. ಅಂದರೆ ನಮ್ಮ ಜೀವಿತದ ಪ್ರತಿಯೊಂದು ಆಗು ಹೋಗುಗಳನ್ನು ತೀರ್ಮಾನಿಸುವಂಥವನು ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಮತ್ತು ದಾವರ್ತಿ ನಮ್ಮ ಜೀವಿತವನ್ನು ಸರ್ವಶಕ್ತನಾದ ದೇವರಿಗೆ ಸಮರ್ಪಿಸಿ ನಾವು ದೇವರನ್ನು ಆರಾಧಿಸೋಣ. ಕೊನೆಯದಾಗಿ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. Sing them over again to me, wonderful words of life. Let me more of their beauty see, wonderful words of life. ಎಂಬ ಇಂಗ್ಲಿಷ್ ಹಾಡನ್ನು ಹಾಡಿ ದೇವರನ್ನು ನಾವು ಆರಾಧಿಸೋಣ. Teach me faith and duty, beautiful words, wonderful words, wonderful words of love. Beautiful words, wonderful words, wonderful words of love. Christ the Blessed One gives to all wonderful words of love. Signals to the loving call, wonderful words of love. Also freely given, owing to us to heaven. Beautiful words, wonderful words, wonderful words of love. Beautiful words, wonderful words, wonderful words of love. Sweetly echo the gospel call, wonderful words of love. Offer pardon and peace to all, wonderful words of love. Jesus only Savior, sanctify forever. Beautiful words, wonderful words, wonderful words of love. Beautiful words, wonderful words, wonderful words of love. ಈ ಬೆಳಗಿನ ಜಾವದಲ್ಲಿ ನಾವು ಓದುವುದಕ್ಕೆ ಆರಿಸಿಕೊಂಡಿರುವಂಥ ಕೀರ್ತನೆಗಳು 136. ಕೀರ್ತನೆಗಳು 136 ಸುಮಾರು 26 ವಾಕ್ಯಗಳನ್ನು ಒಳಗೊಂಡಿರುವ ಒಂದು ಕೀರ್ತನೆ. ಇದರ ಪ್ರಾರಂಭದ 10 ವಾಕ್ಯಗಳನ್ನು ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಆತನ ಕೃಪೆಯು ಶಾಶ್ವತವಾದದು. ಈ ಒಂದು ಕೀರ್ತನೆಯನ್ನು ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು.
ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. To him who alone does great wonders, for his mercy endures forever. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. To him who laid out the earth above the waters, for his mercy endures forever. ಆತನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದು. The sun to rule by day, for his mercy endures forever. ಸೂರ್ಯನು ಹಗಲನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದು. To him who struck Egypt in their first birth, for his mercy endures forever. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನನ್ನ ಸ್ತುತಿಸುವ ಒಂದು ಕೀರ್ತನೆ. ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂತಹ ಉದ್ದೇಶ ದೇವರನ್ನ ಸ್ತುತಿಸುವುದಕ್ಕಾಗಿ, ದೇವರನ್ನ ಆರಾಧಿಸುವುದಕ್ಕಾಗಿ. ಇಂದು ಓದಿದ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು ಯೆಹೋವನ ಸ್ತುತಿ ಅಥವಾ ಯೆಹೋವನನ್ನ ಆರಾಧಿಸುವಂಥದ್ದು. ಪ್ರಾರಂಭ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಈ ಒಂದು ವಾಕ್ಯ ನಮ್ಮ ಜೀವಿತದ ಅನುಭವವಾಗಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಾವು ಯೆಹೋವನಿಗೆ ಸ್ತುತಿಯನ್ನ ಅಥವಾ ಯೆಹೋವನನ್ನ ಆರಾಧಿಸುವಂಥವರಾಗಿರಬೇಕು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯಾವ ರೀತಿಯಾಗಿ ಯೆಹೋವನನ್ನ ಆರಾಧಿಸಬೇಕು ಎಂಬುದಾಗಿ ಇಲ್ಲಿ ಬರೆದಿರುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಥ್ಯಾಂಕ್ಸ್ ಗಿವಿಂಗ್. ನಾವು ಯಾವಾಗ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ? ಮಾನಸಿಕವಾಗಿ ಒಬ್ಬ ವ್ಯಕ್ತಿ ನಮಗೆ ಸಹಾಯವನ್ನ ಮಾಡಿರುವಾಗ, ಅಂತಹ ಸಂದರ್ಭಗಳಲ್ಲಿ ಮಾನಸಿಕವಾಗಿ ನಾವು ಹೇಳುವಂತಹ ಒಂದು ಪದ ಥ್ಯಾಂಕ್ಸ್, ಕೃತಜ್ಞತೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಕಳೆದ ವರ್ಷಗಳಲ್ಲಿ ಈ ಒಂದು ಕೀರ್ತನೆಯ ಅರ್ಥ ಯಾವ ರೀತಿಯಾಗಿ ನಾವು ಗ್ರಹಿಸಿಕೊಂಡಿದ್ದೇವೆ ಎನ್ನುವಂಥದಕ್ಕಿಂತ ಈ ದಿನಮಾನಗಳಲ್ಲಿ ಈ ಒಂದು ಕೀರ್ತನೆ ನಮ್ಮ ಜೀವಿತದಲ್ಲಿ ಯಾವ ರೀತಿಯ ಅರ್ಥವನ್ನ ಕೊಡುತ್ತದೆ ಎಂಬುದಾಗಿ ನಾವು ಯೋಚಿಸುವಾಗ, ನಮ್ಮ ಜೀವಿತದ ಪ್ರತಿಯೊಂದು ದಿನಗಳು ಅಥವಾ ಈ ಲೋಕದಲ್ಲಿ ನಾವು ಜೀವಿಸುವಂತಹ ಪ್ರತಿಯೊಂದು ಕ್ಷಣಗಳು ಅದು ದೇವರ ಒಂದು ಸಂರಕ್ಷಣೆಯಲ್ಲಿ ಆಗಿರುವಂಥದ್ದಾಗಿರುವುದರಿಂದ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಒಂದು ಕಾಲದಲ್ಲಿ ಮರಣ ಅನ್ನುವಂಥದ್ದು ಪ್ರತಿದಿನ ನೂರಾರು ಜನರು ಮರಣವನ್ನು ಅನುಭವಿಸುತ್ತಿದ್ದರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಮರಣದ ಪ್ರಮಾಣವನ್ನು ನಾವು ನೋಡುವಾಗ, ಅದಕ್ಕಿಂತಲೂ ಮಿಗಿಲಾಗಿ ಮರಣಿಸುವ ವ್ಯಕ್ತಿಗಳ ಪ್ರಾಯವನ್ನು ನಾವು ನೋಡುವಾಗ, ಅದರ ಕಾರಣಗಳನ್ನು ನಾವು ನೋಡುವಾಗ
ದೇವರು ನಮ್ಮನ್ನ ಈ ಭೂಮಿಯಲ್ಲಿ ಕ್ಷೇಮವಾಗಿ ಇಟ್ಟಿರುವಂಥ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಎಷ್ಟರ ಮಟ್ಟಿಗೆ ಕೃತಜ್ಞತೆಯಿಂದ ದೇವರನ್ನು ಆರಾಧಿಸಬೇಕು ಎಂಬುವಂಥದ್ದು ಅರ್ಥವಾಗುವಂಥದ್ದಾಗಿದೆ. ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಾಗ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವಂಥದ್ದು. ಶಾಶ್ವತವಾದಂತಹ ದೇವರ ಕೃಪೆಯಿಂದ ಸರ್ವಶಕ್ತನಾದ ದೇವರು ನಮ್ಮೆಲ್ಲರನ್ನ ಪರಿಪಾಲಿಸಿರುವಾಗ ಆ ಸರ್ವಶಕ್ತನಾದ ದೇವರಿಗೆ ನಾವು ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆಗಳು 116 ಅದರ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಕಳೆದ ದಿನಮಾನಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳಿಗೆ ಕೀರ್ತನೆಗಾರನು ಹೇಳುವಂಥದ್ದು ಮಹಾ ಉಪಕಾರಗಳಿಗೆ, ಅಂದರೆ ಅರ್ಹತೆ ಇಲ್ಲದೆ ಇರುವ ಸ್ಥಾನದಲ್ಲಿ ಈ ಉಪಕಾರವನ್ನು ಹೊಂದುವುದಕ್ಕೆ ಅರ್ಹತೆ ಇಲ್ಲದೆ ಇರುವಂತಹ ಸ್ಥಾನದಲ್ಲಿ ದೇವರು ನಮ್ಮನ್ನು ಅರ್ಹರನ್ನಾಗಿ ಮಾರ್ಪಡಿಸಿ ಆ ಮಹಾ ಕೃಪೆಯನ್ನು ನಮ್ಮ ಮೇಲೆ ತೋರಿಸಿರುವಾಗ ಯೆಹೋವನು ಮಾಡಿರುವಂತಹ ಈ ಮಹೋಪಕಾರಗಳಿಗೆ ಕೀರ್ತನೆಗಾರನು ಹೇಳುವಂಥದ್ದು, ನಾನು ಏನು ಬದಲು ಮಾಡಲಿ? 13ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನು ಮಾಡಿರುವಂತಹ ಉಪಕಾರಗಳಿಗೆ ನಾನು ಮಾಡಬಹುದಾದಂತಹ ಬದಲು ಏನೆಂಬುದಾಗಿ ನೋಡುವಾಗ ಯೆಹೋವನ ರಕ್ಷಣೆಯನ್ನ ಅಥವಾ ಯೆಹೋವನ ರಕ್ಷಣೆಯ ಪಾತ್ರೆಯನ್ನ ತೆಗೆದುಕೊಂಡು ಯೆಹೋವ ನಾಮವನ್ನ ಪ್ರಖ್ಯಾತಪಡಿಸುತ್ತೇನೆ ಎಂಬುದಾಗಿ. ಕೃತಜ್ಞತೆ ಎನ್ನುವಂಥದ್ದು ದೇವರಿಂದ ಹೊಂದಿಕೊಂಡಿರುವಂತಹ ಆಶೀರ್ವಾದಗಳನ್ನು ಬಾಹ್ಯವಾಗಿ ಅಥವಾ ಸಾರ್ವಜನಿಕವಾಗಿ ಪ್ರಕಟಿಸುವಂಥದ್ದಾಗಿದೆ ಕೃತಜ್ಞತಾ ಭಾವದಿಂದ. ಆದುದರಿಂದಲೇ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಅದ್ಭುತಗಳನ್ನು ನಾವು ನೆನೆಸುವಂಥವರಾಗಿರಬೇಕು. ಕೀರ್ತನೆ 66 ಅದರ 16ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಎಲ್ಲ ದೇವ ಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನ ನಿಮಗೆ ತಿಳಿಸುವೆನು. ದೇವರನ್ನ ಆರಾಧಿಸುವಂಥದ್ದು ಅನ್ನುವಂಥದ್ದು ದೇವಾಲಯದಲ್ಲಿ ಸೇರಿ ಬಂದು ಅಲ್ಪ ಸಮಯ ದೇವರ ಸನ್ನಿಧಾನದಲ್ಲಿ ಕಳೆಯುವಂಥದ್ದಲ್ಲ, ಅಥವಾ ಕೇವಲ ಧಾರ್ಮಿಕವಾದ ಆಚಾರಗಳನ್ನು ಆಚರಿಸಿ ಹೋಗುವಂಥದ್ದಲ್ಲ. ದೇವರನ್ನ ಆರಾಧಿಸುವುದು ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ಸಭಾ ಮಧ್ಯದಲ್ಲಿ ದೇವರನ್ನ ಸ್ತುತಿಸುವಂಥದ್ದಾಗಿದೆ ಆರಾಧನೆ. ಆರಾಧನೆಯು ಕೇವಲ ಕೇಳುವುದರ ಮೂಲಕವಾಗಿ, ನೋಡುವುದರ ಮೂಲಕವಾಗಿ ಅನುಭವಿಸುವಂಥದ್ದಲ್ಲ. ಆರಾಧನೆಯು ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ದೇವರು ಮಾಡಿರುವಂಥದ್ದನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಕೀರ್ತನೆಗಳು 103 ದಾವೀದನು ಹೇಳುವಂಥದ್ದು,
ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭಗಳನ್ನ, ಅವಕಾಶಗಳನ್ನ ಕೊಟ್ಟಿರುವಾಗ ಈ ಸರ್ವಶಕ್ತನಾದ ದೇವರನ್ನ ಆರಾಧಿಸುವಂಥದ್ದು ಅದು ಕೃತಜ್ಞತಾ ಮನೋಭಾವದಿಂದ ಆಗಿರಬೇಕು. ಇರುವಾಗ ಸರ್ವಶಕ್ತನಾದ ದೇವರು ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ಆತನು ನಮ್ಮನ್ನ ಕಾಪಾಡಿರುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಇಂದು ಓದಿದ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವಂಥದ್ದು ದೇವರಿಂದ ಹೊಂದಿಕೊಂಡಿರುವಂತ ಆಶೀರ್ವಾದಗಳಿಗೆ ಅನುಗುಣವಾಗಿ. ನಾನು ಸಾಧಾರಣವಾಗಿ ಹೇಳುವಂತ ಒಂದು ಮಾತು, ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿರುವಂತಹ ಒಂದು ನ್ಯೂನ್ಯತೆ ಅಥವಾ ಒಂದು ಸೋಲು, ದೇವರಿಂದ ಹೊಂದಿಕೊಂಡಿರುವಂತಹ ಆಶೀರ್ವಾದಗಳನ್ನ ನಾವು ಮರಳಿನ ಮೇಲೆ ಬರೆಯುವಂಥವರು. ಮರಳಿನ ಮೇಲೆ ಬರೆದರೆ ಏನು ಸಂಭವಿಸುತ್ತದೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಸಮುದ್ರ ತೀರದ ಮರಳಿನ ಮೇಲೆ ನಾವು ಏನನ್ನಾದರೂ ಬರೆದರೆ ಒಂದು ಗಾಳಿಯಾಗಲಿ ಒಂದು ತೆರೆಯಾಗಲಿ ಅದರ ಮೇಲೆ ಬರುವಾಗ ಬರೆದಿರುವಂಥದ್ದು ಅಳಿಸಿ ಹೋಗ್ತದೆ. ನಮ್ಮ ಜೀವಿತದಲ್ಲಿ ಬಂದಿರುವಂತ ಸೋಲು ಇದು. ದೇವರಿಂದ ಹೊಂದಿಕೊಂಡಿರುವಂತಹ ಆಶೀರ್ವಾದಗಳನ್ನು ನಾವು ಮರಳಿನ ಮೇಲೆ ಬರೆಯುವಂಥವರು. ಆದರೆ ದೇವ ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟಗಳನ್ನ ಕಲ್ಲಿನ ಮೇಲೆ ನಾವು ಕೆತ್ತುತ್ತೇವೆ. ಆ ಕಷ್ಟದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಆ ಕಷ್ಟಕ್ಕೆ 2ರಷ್ಟು ಆಶೀರ್ವಾದವನ್ನ ದೇವರು ಕೊಟ್ಟಿದ್ದರೂ ಸಹ ಆ ಆಶೀರ್ವಾದವನ್ನ ನೆನೆಸದೆ ಆ ಕಷ್ಟದ ಕುರಿತಾಗಿಯೇ ಮತ್ತೆ 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 ಹೇಳುವಂತವರಾಗಿರ್ತೇವೆ. ಪ್ರಿಯ ದೇವ ಜನರೇ, ನಾವು ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ದೇವರನ್ನ ಆರಾಧಿಸುವಂತವರಾಗಿರಬೇಕು. ಸುಮಾರು 430 ವರ್ಷ ಇಸ್ರಾಯೇಲರು ಐಗುಪ್ತದಲ್ಲಿ ದಾಸರಾಗಿದ್ದರು. ವಿಮೋಚನಕಾಂಡ 1ನೇ ಅಧ್ಯಾಯ ಓದುವಂತಹ ಸಂದರ್ಭದಲ್ಲಿ ಯೋಸೇಫನು ಐಗುಪ್ತದ ಪ್ರಧಾನಮಂತ್ರಿಯಾಗಿರುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ಸಕಲ ವಿಧವಾದಂತಹ ಸುಖ ಸೌಕರ್ಯಗಳಲ್ಲಿ ಜೀವಿಸುತ್ತಿದ್ದರು, ಯಾವ ಸಂಶಯವೂ ಇಲ್ಲ. ಆದರೆ ವಿಮೋಚನಕಾಂಡ 1ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡುವಂಥವರಾಗಿದ್ದೇವೆ. 8ನೇ ವಾಕ್ಯದಲ್ಲಿ, ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳ್ವಿಕೆಗೆ ಬಂದನು. ನಂತರವಾಗಿ ಇಸ್ರಾಯೇಲರ ಜೀವಿತ ಅತಿ ಕಠಿಣವಾದಂತಹ ಜೀವಿತವಾಗಿತ್ತು. ಯೋಸೇಫನು ಐಗುಪ್ತದ ಪ್ರಧಾನಮಂತ್ರಿ ಆಗುವಂತ ಸಂದರ್ಭದಲ್ಲಿ ಸುಮಾರು 30 ವರ್ಷ ಪ್ರಾಯ. ಯೋಸೇಫನು ಮರಣ ಹೊಂದಿದ್ದು 110ನೇ ವರ್ಷದಲ್ಲಿ, 110ನೇ ವಯಸ್ಸಿನಲ್ಲಿ. ಅಂದ್ರೆ ಸುಮಾರು 80 ವರ್ಷ ಅವರ ಜೀವಿತದಲ್ಲಿ ಎಲ್ಲವೂ ಸುಖಕರವಾಗಿ ಹೋಗುತ್ತಿತ್ತು. ಆದರೆ ಯೋಸೇಫನ ಮರಣದ ನಂತರವಾಗಿ ಇಸ್ರಾಯೇಲರ ಜೀವಿತ ಕಷ್ಟಕರವಾಗಿತ್ತು. ವಿಮೋಚನ ಕಾಂಡದಲ್ಲಿ ನಾವು ಓದುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ನನ್ನ ಜನರ ದುರವಸ್ಥೆಯನ್ನ ನಾನು ಕಂಡಿದ್ದೇನೆ. ಸರ್ವಶಕ್ತನಾದ ದೇವರು ಈ ಒಂದು ಪದವನ್ನ ಹೇಳಬೇಕಾದರೆ ಅವರ ಪರಿಸ್ಥಿತಿ ಏನಾಗಿರಬೇಕು ಎಂಬುದಾಗಿ ಒಂದು ಬಾರಿ ಆಲೋಚಿಸಿರಿ.
ಒಬ್ಬ ಮನುಷ್ಯನನ್ನ ಹೇಳ್ತಾ ಇರುವುದು, ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರ ದುರವಸ್ಥೆಯನ್ನ ನಾನು ಕಂಡಿದ್ದೇನೆ. ಸೊ ಹೀಗೆ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ದುರವಸ್ಥೆಯನ್ನ ನೋಡಿ, ಅವರ ಕಣ್ಣೀರನ್ನ ನೋಡಿ ಒಬ್ಬ ನಾಯಕನನ್ನ ಕಳುಹಿಸಿದನು. ಅವನ ಹೆಸರು ಮೋಶೆ. ಮೋಶೆ ಐಗುಪ್ತ ದೇಶದಲ್ಲಿ ದೇವರ ಮಹತ್ ಕಾರ್ಯಗಳನ್ನ ಮಾಡಿ ಇಸ್ರಾಯೇಲರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ನಡೆಸುವಂಥದ್ದನ್ನು ನಾವು ನೋಡುತ್ತೇವೆ. ಐಗುಪ್ತ ದೇಶದಿಂದ ಹೊರಬಂದಂತಹ ಜನರು ಕೆಂಪು ಸಮುದ್ರದ ಮುಂಭಾಗದಲ್ಲಿ ಸರ್ವಶಕ್ತನಾದ ದೇವರು 10 ವಿಧವಾದಂತಹ ವ್ಯಾಧಿಗಳನ್ನ, ಬಾಧೆಗಳನ್ನ ಐಗುಪ್ತರ ದೇಶದ ಮೇಲೆ ಬರಮಾಡಿದಾಗ, ಈ ಯಾವ ವ್ಯಾಧಿಗಳಾಗಲಿ, ಈ ಯಾವ ಬಾಧೆಗಳಾಗಲಿ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳದಲ್ಲಿ ಉಂಟಾಗಲಿಲ್ಲ. ಯಾವ ರೀತಿ ಕೋಳಿ ತನ್ನ ಮರಿಗಳನ್ನು ಸಂರಕ್ಷಿಸುತ್ತದೆಯೋ ಅದಕ್ಕಿಂತಲೂ ಮಿಗಿಲಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಐಗುಪ್ತದಲ್ಲಿ ಪರಿಪಾಲಿಸಿದ. ಇಸ್ರಾಯೇಲ್ ದೇಶದಲ್ಲಿ ಕಪ್ಪೆಗಳ ಬಾಧೆ ಉಂಟಾದಾಗ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಕಪ್ಪೆಗಳ ಬಾಧೆಗಳು ಉಂಟಾದಾಗ ಇಸ್ರಾಯೇಲರು ವಾಸ ಮಾಡಿದ ಸ್ಥಳಗಳಲ್ಲಿ ಯಾವ ತೊಂದರೆಯೂ ಇರಲಿಲ್ಲ. ಇಷ್ಟೆಲ್ಲ ಆಶೀರ್ವಾದಗಳನ್ನ ಅನುಭವಿಸಿದಂತ ಜನ, ಕೊನೆಯ ಬಾಧೆ ನಮಗೆ ಗೊತ್ತು. ಎಲ್ಲ ಮೊದಲ ಪಶುವಾಗಿರಲಿ ಮನುಷ್ಯನಾಗಿರಲಿ ಮರಣವನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಇಡೀ ಐಗುಪ್ತ ದೇಶವು ಗೋಳಾಟದಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ವಾಸ ಮಾಡಿದಂತಹ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯು ಸಹ, ಒಬ್ಬ ಪ್ರಾಣಿಯು ಸಹ ಮರಣವನ್ನು ಅನುಭವಿಸಲಿಲ್ಲ. ದೇವರು ಅಷ್ಟರ ಮಟ್ಟಿಗೆ ಇಸ್ರಾಯೇಲರನ್ನ ಕಾಪಾಡಿಕೊಂಡು ಬರ್ತಾ ಇದ್ದ. ಆದರೆ ಇವೆಲ್ಲವನ್ನ ನೋಡಿ ಕೇವಲ 3 ದಿನದಲ್ಲಿ ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಾಗ ದೇವರ ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲರು ಗುಣುಗುಟ್ಟಿದರು. ಅದುವರೆಗೂ ದೇವರು ಅವರ ಜೀವಿತದಲ್ಲಿ ಮಾಡಿದ ಎಲ್ಲ ಅದ್ಭುತಗಳನ್ನ, ಅವರ ಜೀವಿತದಲ್ಲಿ ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನ ಮರೆತು ಹೋದರು. ಪ್ರಿಯರೇ, ನಮ್ಮ ಜೀವಿತದಲ್ಲಿ, ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ದೇವರು ಮಾಡಿದಂತಹ ಉಪಕಾರಗಳನ್ನ ಎಷ್ಟು ಬಾರಿ ನಾವು ಮರೆತು ಹೋಗಿದ್ದೇವೆ. ಸೊ ನಮಗೆ ಹೇಳುವುದಕ್ಕೆ 100 ಕಾರಣಗಳು ಉಂಟು. ಪ್ರಿಯರೇ, ಇದು ಓದಿದ ಕೀರ್ತನೆಯಲ್ಲಿ 136ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಈ ಬೆಳಗಿನ ಜಾವದಲ್ಲಿ ಒಂದು ಬಾರಿ ಯೋಚಿಸಿರಿ, ದೇವರಿಗೆ ಕೃತಜ್ಞತಾಸ್ತುತಿಯನ್ನ ಮಾಡುವುದಕ್ಕೆ ನಾವು ಬಾಧ್ಯಸ್ಥರೋ ಅಲ್ಲವೋ ಎಂಬುದಾಗಿ. ದೇವರಿಂದ ಹೊಂದಿಕೊಂಡಿದ್ದಂತಹ ಆಶೀರ್ವಾದಗಳಿಗೆ ಬದಲಾಗಿ ನಮ್ಮ ಜೀವಿತದಲ್ಲಿ ಸಂಭವಿಸಿದಂತಹ ಕೆಲವು ಸೋಲುಗಳನ್ನು ನೆನೆಸಿ ನಾವು ದೇವರಿಗೆ ವಿರೋಧವಾಗಿ ಗುಣುಗುಟ್ಟುವವರಾಗಿದ್ದೇವೆ. ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಐಗುಪ್ತದಲ್ಲಿ ಮೋಶೆಯ ನಾಯಕತ್ವದಲ್ಲಿ ಬಿಡುಗಡೆ ಮಾಡಿದಂತಹ ವಿಧಾನಗಳನ್ನು ಅವರು ಮರೆತು ಹೋದರು. ಕೆಂಪು ಸಮುದ್ರವನ್ನು ದಾಟಿ ಬಂದಂತಹ ಇಸ್ರಾಯೇಲರು
ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅವರು ಯೆಹೋವನಿಗೆ ಗಾನವನ್ನು ಹಾಡುವೆ ಎಂಬುದಾಗಿ. ಆದರೆ ಮುಂದೆ ಅವರು ನಡೆಯುವಂತಹ ಸಂದರ್ಭದಲ್ಲಿ ಅದೇ 15ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮಾರ ಎಂಬ ಸ್ಥಳಕ್ಕೆ ಬಂದಾಗ ತಿರುಗಿ ಅವರು ಯೆಹೋವನಿಗೆ ಗುಣಗುಟ್ಟಿದರು. ಈ ಬೆಳಗಿನ ಜಾವದಲ್ಲಿ ಸರ್ವಶಕ್ತನಾದ ದೇವರು ನಮಗೆ ಕೊಡುವಂತಹ ಒಂದು ಉಪದೇಶ, ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳಿಗೆ ಅನುಗುಣವಾಗಿ ನೀನು ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವಾ? ಎಷ್ಟು ಕುಟುಂಬಗಳು ಕಣ್ಣೀರಿನಲ್ಲಿ ಹಾದು ಹೋಗುತ್ತಾ ಇದೆ. ನಮ್ಮ ಜೀವಿತದಲ್ಲಿ ಪ್ರತಿ ಮಾನವನು ಅನುಭವಿಸುವಂತಹ ರೀತಿಯಲ್ಲಿ ಕೆಲವು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದಿರಬಹುದು, ಅಥವಾ ಕಷ್ಟಗಳ ಮೂಲಕವಾಗಿ ನಾವು ಹಾದು ಹೋಗುತ್ತಿರಬಹುದು. ಆದಾಗ್ಯೂ ದೇವರು ನಮ್ಮನ್ನು ಪರಿಪಾಲಿಸಿರುವಂತಹ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವಾ? ಇಂದು ಓದಿದ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ದೇವಾದಿ ದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದುದು. ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಲಾಪಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ಸರ್ವಶಕ್ತನಾದ ದೇವರ ಕೃಪೆ ನಮ್ಮ ಮೇಲೆ ಇದ್ದದರ ಫಲವಾಗಿ ಸರ್ವಶಕ್ತನಾದ ದೇವರು ಇದುವರೆಗೂ ನಮ್ಮನ್ನು ಪರಿಪಾಲಿಸುತ್ತಾ ಬರ್ತಾ ಇದ್ದಾನೆ. ಈ ಕೀರ್ತನೆಯನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಐಗುಪ್ತದಿಂದ ಬರಮಾಡಿದನು ಎಂಬುದರ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದೆಲ್ಲದರ ಮಧ್ಯದಲ್ಲಿ ನಾವು ಕಾಣುವಂಥದ್ದು ದೇವರ ಕೃಪೆ ಶಾಶ್ವತವಾಗಿರುವಂಥದ್ದಾಗಿದೆ. ಪ್ರಿಯರೇ, ಸರ್ವಶಕ್ತನಾದ ದೇವರನ್ನ ನಾವು ಆರಾಧಿಸುತ್ತಿರುವುದರಿಂದ ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಂಭವಿಸುವುದಿಲ್ಲ ಎಂಬುದಾಗಿ ಅಲ್ಲ. ದಾವೀದನು 23ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ದಾವೀದನು ತನ್ನ ತಂದೆಯ ಕುರಿಗಳನ್ನ ಕಾಯುವಂತಹ ಸಂದರ್ಭದಲ್ಲಿ ಇಷ್ಟು ಪ್ರಯಾಸಗಳು ಅವನ ಜೀವಿತದಲ್ಲಿ ಬಂದಿರಲಿಲ್ಲ. ಆದರೆ ಯಾವಾಗ ಅಭಿಷೇಕದ ತೈಲ ದಾವೀದನ ತಲೆಯ ಮೇಲೆ ಬಿತ್ತು, ಅವನ ಜೀವಿತದಲ್ಲಿ ಪ್ರಯಾಸಗಳು ಪ್ರತಿಕೂಲಗಳು ಹೆಚ್ಚಾಗಿ ಬಂದಿತು. ತನ್ನ ತಂದೆಯ ಕುರಿಗಳನ್ನ ಸಾಕುವಂತಹ ಸಂದರ್ಭದಲ್ಲಿ ದಾವೀದನಿಗೆ ಇದ್ದಂಥ ಶತ್ರುಗಳು ಕಾಡು ಪ್ರಾಣಿಗಳು ಮಾತ್ರ. ಆದರೆ ಅಭಿಷೇಕ ದಾವೀದನ ತಲೆಯ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಸ್ವಂತ ಸಹೋದರರು ದಾವೀದನಿಗೆ ವಿರೋಧವಾಗಿ ನಿಂತರು. ಅಭಿಷೇಕ ತೈಲ ದಾವೀದನ ತಲೆ ಮೇಲೆ ಬಂದಾಗ ಇಸ್ರಾಯೇಲರ ಅರಸನಾದ ಸೌಲ ದಾವೀದನಿಗೆ ವಿರೋಧವಾಗಿ ನಿಂತನು. ದೇವರ ಅಭಿಷೇಕ ನಿನ್ನ ಮೇಲೆ ಇರುವುದಾದರೆ ನಿನ್ನ ಜೀವಿತದಲ್ಲಿ ವಿರೋಧಿಗಳು ಹೆಚ್ಚಾಗಿ ಬರ್ತಾರೆ. ಯೆರೆಮೀಯ ಪ್ರವಾದನ ಪುಸ್ತಕದಲ್ಲಿ ನಾವು ಓದುವಂತಹ ಒಂದು ಮಾತಿದೆ. ಯೆರೆಮೀಯ ಪ್ರವಾದನ ಪುಸ್ತಕ ಅದರ 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನೀನು ಹಿಂತಿರುಗಿ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ತೀರಿಸಿಕೊಳ್ಳುವೆನು.
ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೂ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಯೆರೆಮೀಯನು ದೇವರ ಪ್ರವಾದಿಯಾಗಿ ಮಾರ್ಪಟ್ಟಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಜನರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು. ಅಭಿಷೇಕದ ತೈಲ ದಾವೀದನ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸ್ವಂತ ಕುಟುಂಬದಿಂದ, ಸ್ವಂತ ರಾಜ್ಯದಿಂದ ದಾವೀದನಿಗೆ ವಿರೋಧವಾಗಿ ಶತ್ರುಗಳು ಹೆಚ್ಚಾದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದಾವೀದನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಕಾರ್ಗತ್ತಲಿನ ಅನುಭವಗಳಲ್ಲಿ ನಾವು ಹಾದು ಹೋಗಲೇಬೇಕು. ಯೋಬನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೋಬನು ತನ್ನ ಹೆಂಡತಿಗೆ ಹೇಳುವಂಥದ್ದು, ನಾವು ಯೆಹೋವನಿಂದ ಕೇವಲ ಆಶೀರ್ವಾದವನ್ನು ಮಾತ್ರವೇ ಪಡೆದುಕೊಳ್ಳಬೇಕಾದದ್ದು, ಕೇಡನ್ನು ಪಡೆದುಕೊಳ್ಳಬಾರದು ಎಂಬುದಾಗಿ. ಹೌದು ಪ್ರಿಯರೇ, ವಿ ಶುಡ್ ಗೋ ಥ್ರೂ ದಿಸ್. ಇವತ್ತು ಇಡೀ ಪ್ರಪಂಚ ಈ ಒಂದು ವೇದನೆಯಲ್ಲಿ ಹಾದು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ಕುಟುಂಬಗಳು, ಅನೇಕ ದೇವರ ಮಕ್ಕಳು ಈ ಒಂದು ವೇದನೆಯಲ್ಲಿ ಹಾದು ಹೋಗುವಂಥವರಾಗಿದ್ದಾರೆ. ಅವುಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ನನ್ನನ್ನು ಪರಿಪಾಲಿಸಿರುವಂತಹ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನೀನು ನಾನು ಕೃತಜ್ಞತೆಯಿಂದ ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾವು ಮನೆಯಲ್ಲಿ ಕುಳಿತುಕೊಂಡಿರುವುದರ ಫಲವಾಗಿ ಅಲ್ಲ ಈ ವ್ಯಾಧಿ ನಮ್ಮನ್ನು ಬಾಧಿಸದೇ ಇರುವಂಥದ್ದು. ಬಿಕಾಸ್ ಆಫ್ ಹಿಸ್ ಗ್ರೇಸ್, ಆತನ ಕೃಪೆ, ಆತನ ಕರುಣೆ. ಈ ರೋಗದ ಮೂಲಕವಾಗಿ ಮರಣವನ್ನು ಅನುಭವಿಸಿದಂಥ 100ಕ್ಕೆ 100% ಜನರು ಹೊರಗೆ ಹೋದದರ ಫಲವಾಗಿ ಅಲ್ಲ. ಅನೇಕರು ನಮಗಿಂತಲೂ ಚೆನ್ನಾಗಿ ತಮ್ಮನ್ನು ನೋಡಿಕೊಂಡಂಥವರು ಸಹ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಬಟ್ ಇನ್ ದ ಮಿಡ್ಸ್ ಆಫ್ ದಟ್, ಅವುಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ನನ್ನನ್ನು ಪರಿಪಾಲಿಸಿರುವಾಗ ಕೀರ್ತನೆಗಾರನೊಟ್ಟಿಗೆ ಸೇರಿ ಹೇಳುವ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕೀರ್ತನೆಗಾರನೊಟ್ಟಿಗೆ ಸೇರಿ ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು ಎಂಬುದಾಗಿ ಹೇಳುವುದಕ್ಕೆ ನಾವು ಸಿದ್ಧರಿದ್ದೇವ. ಒಂದು ನಿಮಿಷ ನಮ್ಮ ಜೀವಿತವನ್ನು ದೇವರ ಮುಂಭಾಗದಲ್ಲಿ ಪರೀಕ್ಷಿಸಿಕೊಳ್ಳುವ. ಬಿಕಾಸ್ ಆಫ್ ಹಿಸ್ ಗ್ರೇಸ್, ಆತನ ಕೃಪೆ, ಆತನ ಕೃಪೆ ಏನೆಂಬುದಾಗಿ ಈ ದಿನಮಾನಗಳಲ್ಲಿ ನಾವು ಪ್ರತಿದಿನ ಅನುಭವಿಸುವಂಥವರಾಗಿದ್ದೇವೆ. ಪ್ರತಿ ಗಳಿಗೆಗಳಲ್ಲಿ ದೇವರ ಕೃಪೆ ಏನೆಂಬುದಾಗಿ ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಆತನ ಕೃಪೆಯನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ನಮ್ಮ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ಈ ಬೆಳಗಿನ ದಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು.
ಶಾಶ್ವತವಾದಂಥ ನಿನ್ನ ಕೃಪೆಯಿಂದ ನಮ್ಮನ್ನು ಇದುವರೆಗೂ ಪರಿಪಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಮುಂದಿನ ದಿನಮಾನಗಳು ನಮ್ಮ ಮುಂಭಾಗದಲ್ಲಿ ಏನು ಎಂಬುದಾಗಿ ನಾವು ಅರಿಯದವರಾಗಿದ್ದೇವೆ. ಆದಾಗ್ಯೂ ಈ ಸಮಯದಲ್ಲಿ ಈ ಸಂದರ್ಭವನ್ನು ನಮಗೆ ಕೊಟ್ಟಿರುವಾಗ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ನಾವು ನಮ್ಮ ಮನೆಗಳಲ್ಲಿ ಕರ್ತನೆ ಆರೋಗ್ಯವಾಗಿ ನಿಮ್ಮನ್ನು ಆರಾಧಿಸುತ್ತಿರುವಾಗ ಸಾವಿರಾರು ಜನರು ಕರ್ತನೆ ಈ ಪಟ್ಟಣದಲ್ಲಿ ಕರ್ತನೆ ಮರಣದ ಆ ಒಂದು ವೇದನೆಯಲ್ಲಿ ಕರ್ತನೆ ಅವರು ಆಗಿದ್ದಾರಪ್ಪ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕರ್ತನೆ ಲಕ್ಷಾಂತರ ಜನರು ಕರ್ತನೆ ದೇವರೇ ಕಷ್ಟಪಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ, ಕೇಳುವಂಥವರಾಗಿದ್ದೇವೆ. ದೇವರೇ, ನಮ್ಮ ದೇಶದ ಮೇಲೆ ಕರುಣೆ ಇಡಪ್ಪ, ನಮ್ಮ ರಾಜ್ಯದ ಮೇಲೆ ಕರುಣೆ ಇಡು, ನಮ್ಮ ಪಟ್ಟಣದ ಮೇಲೆ ಕರುಣೆ ಇಡು ಸ್ವಾಮಿ. ಪ್ರತಿ ವ್ಯಕ್ತಿಗಳ ಮೇಲೆ ಕರುಣೆ ಇಡಪ್ಪ ಸ್ವಾಮಿ. ಅವರ ಕುಟುಂಬಗಳ ಮೇಲೆ ಕರುಣೆ ಇಡಪ್ಪ ಸ್ವಾಮಿ. ಅವರ ತಂದೆ ತಾಯಿಗಳ ಮೇಲೆ, ಅವರ ಹೆಂಡತಿ ಮಕ್ಕಳ ಮೇಲೆ ಕರುಣೆ ಇಡು ಸ್ವಾಮಿ. ದೇವರೇ, ನೀನು ಒಂದು ಮಾತು ಹೇಳಿದರೆ ಸಾಕು ಸ್ವಾಮಿ. ನಿನ್ನ ಒಂದು ಸ್ಪರ್ಶ ಸಾಕು ಸ್ವಾಮಿ. ದೇವರೇ, ನಿನ್ನ ಒಂದು ಮಾತಿಗಾಗಿ, ನಿನ್ನ ಒಂದು ಸ್ಪರ್ಶಕ್ಕಾಗಿ ನಾವು ನಿಮ್ಮ ಸನ್ನಿಧಾನದಲ್ಲಿ ಬೇಡುವಂಥವರಾಗಿದ್ದೇವೆ. ದೇವರೇ, ನಿನ್ನಿಂದ ಸಾಧ್ಯವೂ ಯಾವುದೂ ಇಲ್ಲ ಸ್ವಾಮಿ. ನಿಮ್ಮ ಮುಂಭಾಗದಲ್ಲಿ ಕರ್ತನೆ ಈ ನಮ್ಮ ವಿಚಾರಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಒಂದು ಉತ್ತರಕ್ಕಾಗಿ ನಾವು ಎದುರು ನೋಡುವಂಥವರಾಗಿದ್ದೇವೆ ಸ್ವಾಮಿ. ಮತ್ತು ದಾವತಿ ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.